ನಮಸ್ಕಾರ ಸ್ನೇಹಿತರೆ, ಆಶಾ ಪರಮೇಶ್ವರ್ ಯೂಟ್ಯೂಬ್ ಚಾನಲ್ಗೆ ಇವತ್ತಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ನಾಳೆ ದಿನ ಶ್ರಾವಣ ಶುಕ್ರವಾರ, ಸಂಪತ್ತು ಶುಕ್ರವಾರ ಅಂತಲೂ ಕರಿತೀವಿ. ಸಂಪತ್ತು ಕೊಡಲಿಕ್ಕಾಗಿ ಲಕ್ಷ್ಮೀನಾರಾಯಣರು ನಮ್ಮ ಮನೆಗೆ ಬರುವಂತಹ ದಿನ. ನಾಳೆ ದಿನ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡೋದರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ, ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆ ಸುಖ ಶಾಂತಿ ನೆಮ್ಮದಿ ಮನೆಯಲ್ಲಿ ಹೆಚ್ಚಾಗುತ್ತದೆ. ಸಂಪತ್ತು ಶುಕ್ರವಾರಗಳು ಅಂತಲೇ ಕರೀತಾರೆ. ಶ್ರಾವಣ ಮಾಸದ ಶುಕ್ರವಾರಗಳನ್ನು ಸಂಪತ್ತು ಕೊಡಲಿಕ್ಕಾಗಿ ಮಹಾಲಕ್ಷ್ಮೀ ದೇವಿ ನಾರಾಯಣನ ಸಮೇತರಾಗಿ ಬರುವಂತಹ ದಿವಸ. ಹಾಗಾಗಿ ನಾಳೆ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಸುಲಭವಾಗಿ ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಲಕ್ಷ್ಮೀ ಪೂಜೆಗೆ ಏನೇನು ಜೋಡಿಸ್ಕೋಬೇಕು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದೇನು ಪದೇ ಪದೇ ಹೇಳೋದು ಬೇಡ ಅಂದ್ಕೊಂಡಿದ್ದೀನಿ ನಾನು. ಮತ್ತು ಹಾಗೆ ಯಾವುದೇ ನಾವು ಪೂಜೆ ವ್ರತ ಮಾಡಬೇಕು ಅಂದರೆ ಮೊದಲಿಗೆ ನಾವು ತುಳಸಿ ಪೂಜೆ ಮಾಡ್ಕೊಂಬಂದಬೇಕು. ತುಳಸಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೊಸ್ತಿಲ ಪೂಜೆ ಮಾಡಿಕೊಂಡು ಒಳಗೆ ಬಂದು ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಮೊದಲಿಗೆ ಒಂದು ಪೀಠದ ಮೇಲೆ ಅಷ್ಟದಳ ಪದ್ಮ, ಶಂಖಚಕ್ರ ಈ ರೀತಿಯಾಗಿ ರಂಗೋಲಿ ಹಾಕಿಕೊಳ್ಳಿ. ತಟ್ಟೆಯಲ್ಲಿ 5 ಮುಷ್ಟಿ ಅಕ್ಕಿ ಹಾಕಿಕೊಂಡು ಹರಡಿ ಅದರ ಮೇಲೆ ಅಷ್ಟದಳ ಪದ್ಮ ಹಾಕಿಕೊಳ್ಳಿ. ಹಾಗೆ ಕಳಶದ ಮೇಲೆ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ರೀತಿಯಾಗಿ ಸ್ವಸ್ತಿಕ್ ಬರ್ಕೊಂಡು ಅದರ ಮೇಲೆ ಕುಂಕುಮ ಇಡಿ. ನಂತರ ನೀವು ತಟ್ಟೆ ಒಳಗೆ ಅಷ್ಟದಳ ಪದ್ಮ ಹಾಕ್ಕೊಂಡಿರ್ತಾರೆ, ಅದರ ಮೇಲೆ ಕಳಶವನ್ನು ಸ್ಥಾಪನೆ ಮಾಡಿ ನೀರು ಹಾಕಿ ಇಡಿ. ಕಳಶದ ಒಳಗೆ ಹರಿದ್ರಂ, ಕುಂಕುಮಂ, ಅಕ್ಷತೆ ಕಾಳು ಮತ್ತು ತುಳಸಿ ದಳ, ಒಂದು ಪಾರಿಜಾತ ಹೂವು ಸಿಕ್ಕಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ತುಳಸಿ ದಳ ಒಂದು ಹಾಕಿದ್ರೂ ಆಯಿತು. ನಾನು ಬಿಲ್ವಪತ್ರೆ ಪಾರಿಜಾತನೂ ಹಾಕ್ತಿದ್ದೀನಿ, ಲಾವಂಚ ಬೇರು ಮತ್ತು 5 ರೂಪಾಯಿ ಕಾಯಿನಲ್ಲಿ ದುರ್ಗಾದೇವಿ ಇರುತ್ತಲ್ಲ ಅದು ನನ್ನ ಹತ್ರ ಇದೆ, ಹಂಗಾಗಿ ನಾನು ಅದನ್ನು ಹಾಕ್ತೀನಿ. ಇದ್ದರೆ ಹಾಕಿ, ಇಲ್ಲಾಂದರೆ 5 ರೂಪಾಯಿ ಕಾಯಿನ ಹಾಕಿದ್ರೂ ಆಯಿತು. ನಾನು ಯಾವಾಗ್ಲೂ ಅದು ಕಳಶದೊಳಗೆ ಬಂಗಾರದ ತುಂಡು ಹಾಕ್ತೀನಿ, ಒಂದು ಬೆಳ್ಳಿ ಕಾಯನ್ನು ಇದೆ ನನ್ನ ಹತ್ರ, ಅದನ್ನು ಹಾಕ್ತೀನಿ. ಇವೆಲ್ಲ ಆಪ್ಷನಲ್ಲು. ಮೈನು ಅರಿಶಿನ ಕುಂಕುಮ, ಅಕ್ಷತೆ, ಕಾಲುಂಗುರ, ಬಿಳ್ಳೆ, ಅಡಿಕೆ, ವೀಳ್ಯದೆಲೆ ಇದೆ ತುಂಬ ಶ್ರೇಷ್ಠ. ಆಮೇಲೆ ಮಾಂಗಲ್ಯ ಇದೆ ಹಾಕ್ತಿದ್ದೀನಿ. ಮಾಂಗಲ್ಯ ಇಲ್ಲಾಂದರೆ ಅರಿಶಿನ ದಾರಕ್ಕೆ ಅರಿಶಿನ ಕೊಂಬು ಕಟ್ಟಿ ಹಾಕಿ ನಂತರ ಒಂದು ಅಡಿಕೆ ಬೆಟ್ಟವನ್ನು ಹಾಕಿ ಅದರೊಳಗೆ. ಕಲಶಕ್ಕೆ ವೀಳ್ಯದೆಲೆ ತುಂಬ ಶ್ರೇಷ್ಠ. 5 ವೀಳ್ಯದೆಲೆ ಇಟ್ಟು ಅದರ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ಕಾಯಿ ಇಡಿ. ಮುಖಪದ್ಮ ಇದ್ದರೆ ಮುಖಪದ್ಮ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ, ಕಾಯಿಗೆ ಪೂಜೆ ಮಾಡ್ಬೋದು ಸ್ನೇಹಿತರೆ. ಮೊದಲಿಗೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಶುಕ್ಲಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಹಾಗೆ ಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆಮೇಲೆ ನಿಮ್ಮ ಹೆತ್ತ ತಂದೆ ತಾಯಿಗಳು, ಗ್ರಾಮ ದೇವತೆ, ನಿಮ್ಮ ಕುಲದೇವರ ಪೂಜೆ ಆಗಿರುತ್ತೆ, ಅದ್ರ ಒಂದ್ಸರಿ ನೆನೆಸ್ಕೊಂಡು ಇದು ಮಾಡಿ ಮುಂದುವರಿಸಿ. ಆಮೇಲೆ ದೀಪ ಹಚ್ಚಿರ್ತೀರಲ್ಲ, ದೀಪಕ್ಕೆ ಅರಿಶಿನ ಕುಂಕುಮ ಏರಿಸ್ತಾ ಅಕ್ಷತೆ ಕಾಳು ಏರಿಸ್ತಾ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ. ದೀಪಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಈಗ ಪೂಜೆಗೆ 2 ಪಂಚಪಾತ್ರೆಯಲ್ಲಿ ನೀರಿಟ್ಕೊಂಡಿರ್ತೀರಲ್ಲ, ಅದರಲ್ಲಿ ಒಂದು ದೇವರಿಗೆ, ಒಂದು ನಿಮಗೆ ಅಂತ ಇಟ್ಕೊಂಡಿರೋ ಪಂಚಪಾತ್ರೆಯಿಂದ ಮೊದಲು 3 ನಾಮಗಳನ್ನು ಸ್ವಾಹಾಕಾರದಿಂದ, ಗಂಡು ಮಕ್ಕಳಾದರೆ ಸ್ವಾಹಾಕಾರ ಹೇಳಿ, ಹೆಣ್ಮಕ್ಳಾದರೆ ನಮಃ ಅಂತ ಹೇಳಿ ಹೇಳುತ್ತಾ 3 ಬಾರಿ ಉದ್ಧರಣೆ ನೀರನ್ನು ಸೇವಿಸಿ ನಂತರ ಗೋವಿಂದಾಯ ನಮಃ ಎಂದು ಕೈ ತೊಳೆದುಕೊಂಡು ಉಳಿದ ನಾಮಗಳನ್ನು ಹೇಳಬೇಕು. ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ. ಈ ನಾಮಗಳನ್ನು ಹೆಣ್ಮಕ್ಳಾದರೆ ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ ಅಂತೇಳ್ಬಿಟ್ಟು ಕೈ ತೊಳೆದುಕೊಳ್ಳಿ. ನೆಕ್ಸ್ಟು ಕೈ ಮುಗಿದು ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ದಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ ಅಂತ ಕೈ ಮುಗಿದಿರಿ. ಈಗ ಕೈಯಲ್ಲಿ ಸ್ವಲ್ಪ ಅಕ್ಷತೆ ತಗೊಂಡು ವಾಸನೆ ನೋಡಿಕೊಂಡು, ವಾಸನೆ ನೋಡಿ ನಾನು ಹೇಳ್ತೀನಿ, ನೀವು ಆಮೇಲೆ ವಾಸನೆ ನಾನು ಹೇಳಿದಾದಮೇಲೆ ನೀವು ಎಡಗಡೆಯಿಂದ ಅಕ್ಷತೆ ಕಾಳು ಹಾಕಿ. ಅಂದರೆ ಭೂತ ಪಿಚಾಚಿಗಳನ್ನ ಓಡಿಸೋದಕ್ಕೋಸ್ಕರ ಇದನ್ನು ಹೇಳೋದು. ನಮ್ಮ ಪೂಜೆ ಫಲ ಅವರು ತಗೋಬಾರ್ದು. ನಾವು ಮಾಡಿರ್ತಕ್ಕಂಥ ಪೂಜೆ ನಮಗೆ ಫಲ ಸಿಗೋದಕ್ಕೋಸ್ಕರ ಇದನ್ನು ಭೂತೋಚ್ಚಾಟನ ಅಂತ ಹೇಳ್ತೀನಿ.
ಓಕೆ, ಅಕ್ಷತೆ ಕಾಳು ತೊಗೊಂಡು ವಾಸನೆ ನೋಡಿ. ಉತ್ತಿಷ್ಟಂತು ಭೂತ ಪಿಶಾಚ ಏತೆ ಭೂಮಿ ಬಾರಕ ಏತೇಷಾಮ ವಿರೋಧೇನ ಬ್ರಹ್ಮ ಕರ್ಮ ಸಮಾರಭೆ. ಅಕ್ಷತೆ ಕಾಳು ಎಡಗಡೆಯಿಂದ ಹಿಂದಕ್ಕೆ ಹಾಕಿ. ನಾವು ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊದಲು ರಿಲ್ಯಾಕ್ಸ್ ಆಗಬೇಕಲ್ವ, ಅದಕ್ಕೆ ಪ್ರಾಣಾಯಾಮ ಮಾಡಬೇಕು. 3 ಬಾರಿ ಉಸಿರನ್ನ ತೆಕ್ಕೊಂಡು ಹೊರಗೆ ಬಿಡಬೇಕು ಪ್ರಾಣಾಯಾಮ ಮಾಡೋದು. ಅದನ್ನು ಮಾಡಬೇಕಾದ್ರೆ ಒಂದು ಹೇಳ್ತೀನಿ, ಅದನ್ನು ಕೇಳಿಸ್ಕೊಂಡು ನೀವು ಮಾಡಿ. ಪೂರಕಂ ಕುಂಭಕಂ ಚೈವ ರೇಚಕಂ ತದನಂತರಂ ಪ್ರಾಣಾಯಾಮ ಮಿದಂ ಪ್ರೋಕ್ತಂ ಸರ್ವದೇವ ನಮಸ್ಕೃತಂ. ಈಗ ಸಂಕಲ್ಪ ಮಾಡೋಣ. ಬಲಗೈ ಹಸ್ತದ ಮೇಲೆ ಹೂವು, ಅಕ್ಷತೆ, ಒಂದು ನಾಣ್ಯ, ಅಡಿಕೆ ಬೆಟ್ಟ ಇಟ್ಕೊಂಡಿರಿ. ಬಲ ತೊಡೆಯ ಮೇಲೆ ಬಲಗೈಯನ್ನು ಇಟ್ಟು ಅದರ ಮೇಲೆ ಎಡಗೈಯಿಂದ ಮುಚ್ಚಿ ಈ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ನಾನು ಹೇಳ್ತೀನಿ, ಅದನ್ನು ಕೇಳಿಸ್ಕೊಂಡು ನೀವು ಆಮೇಲೆ ನೀವು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಕ್ಷತೆ, ನಾಣ್ಯ ಅದೆಲ್ಲ ಉದ್ಧರಣೆಯಿಂದ ನೀರು ಹಾಕ್ಕೊಂಡು ಕೆಳಗೆ ಬಿಡಿ. ಏವಂ ಗುಣ ವಿಶೇಷಣ ವಿಶಿಷ್ಟಾಯಂ ಶುಭತಿಥೋ ಮಮ ಉಪಾತ್ತ ಸಮಸ್ತ ದುರ್ಕ್ಷಯದ್ವಾರ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ಧನ ಧಾನ್ಯ ಸಮೃದ್ಧ್ಯರ್ಥಂ ಇಷ್ಟ ಕಾಮಾರ್ಥ್ಯ ಸಿದ್ಧ್ಯರ್ಥಂ ಸಮಸ್ತ ಸನ್ಮಂಗಳಂ ಪ್ರಾಪ್ತ್ಯರ್ಥಂ ಸಕಲ ಲೋಕ ಕಲ್ಯಾಣಾರ್ಥಂ ಅಖಂಡ ಸೌಭಾಗ್ಯ ಸಿದ್ಧ್ಯರ್ಥಂ ಶ್ರಾವಣ ಮಾಸ ಪ್ರಯುಕ್ತೆ ಭೃಗುವಾಸರೆ ಶ್ರೀ ಮಹಾಲಕ್ಷ್ಮೀ ದೇವತಮುದ್ದಿಶ್ಯ ಯಥಾಶಕ್ತಿ ಧ್ಯಾನ ಆಹ್ವಾನಾದಿ ಷೋಡಶೋಪಚಾರ ಪೂಜಂ ಕರಿಷ್ಯೆ. ತಟ್ಟೆಯೊಳಗೆ ಉದಾಹರಣೆ ನೀರು ಹಾಕ್ಕೊಂಡು ಕೈಯಿಂದ ನೀರು ಬಿಡಿ. ಈಗ ಗಂಟ ಪೂಜೆ ಮಾಡಿಕೊಂಡು ಗಂಟನಾದ ಮಾಡಿ. ಹಾಗೆ ಪೂಜೆಗೆ ಅಂತ ಪಂಚಪಾತ್ರೆಯಲ್ಲಿ ಇಟ್ಕೊಂಡಿರ್ತಾರಲ್ಲ ನೀರು, ಆ ಪಂಚಪಾತ್ರೆ ಒಳಗೆ ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಒಂದು ತುಳಸಿ ದಳ ಹಾಕಿ ಬಲಗೈ ಮೊದಲಿಗೆ ಮುಚ್ಚಿ ಅದರ ಮೇಲೆ ಎಡಗೈ ಇಟ್ಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ, ನಂತರ ಆ ಪಂಚಪಾತ್ರೆಯಿಂದ ಒಂದು ಹೂವು ತೊಗೊಂಡು ನೀವು ಪೂಜೆಗೆ ಏನೇನು ಇಟ್ಕೊಂಡಿರ್ತೀರ ಎಲ್ಲ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಪೂಜಾ ದ್ರವ್ಯಾಣಿ ದೇವಂ ಆತ್ಮನಂ ಸಂಪ್ರೋಕ್ಷ ಅಂತ ಎಲ್ಲ ಹಾಕ್ಕೊಂಡು ನೀವೂ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಹಂಗೆ ಮೊದಲಿಗೆ ಗಣಪತಿ ಪೂಜೆ ಮಾಡ್ಕೋಬೇಕಲ್ವ, ಹಾಗಾಗಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರೇಶು ಸರ್ವದ ಅಂತ ಹೇಳಿ ಗಣಪತಿ ಪೂಜೆನ ಎಲ್ಲ ಮಾಡಿಕೊಂಡು ನೀವು ಪ್ರಸಾದ ನೈವೇದ್ಯವಾಗಿ ಒಂದು ಕೊಬ್ಬರಿ ಬೆಲ್ಲನೋ ಏನಾದರೂ ಒಂದು ಬಾಳೆಹಣ್ಣು ಏನಾದರೂ ಆಗಲಿ ನೈವೇದ್ಯ ತೋರಿಸಿ ಗಣೇಶನಿಗೆ ಪ್ರದಕ್ಷಿಣೆ ನಮಸ್ಕಾರ ಎಲ್ಲನೂ ಗಣೇಶನಿಗೆ ಪೂಜೆ ಮಾಡಿಬಿಟ್ಟು ಗಣೇಶನ ಹತ್ರ ಬೇಡ್ಕೊಳ್ಳಿ. ಅನಾಯ ಯಥಾಶಕ್ತಿ ಪೂಜಾಯ ಚ ಶ್ರೀ ಮಹಾಗಣಪತಿ ದೇವತಾ ಸುಪ್ರಸನ್ನ ಸುಪ್ರೀತ ವರದೋ ಭವತ್ತು ಶ್ರೀ ಮಹಾಗಣಪತಿ ಪ್ರಸಾದ ಶಿರಸ ಗೃಹಾಣ್ಮಿ ಅಂತ ಹೇಳ್ಬಿಟ್ಟು ಪ್ರಸಾದವಾಗಿ ಗಣಪತಿಯ ಪಾದದ ಮೇಲಿರುವ ಒಂದು ಹೂವನ್ನು ತಗೊಂಡು ಮುಡಿದುಕೊಳ್ಳಿ. ನಾವು ಬರೀ ಲಕ್ಷ್ಮೀ ಪೂಜೆ ಮಾಡಿದರೆ ಲಕ್ಷ್ಮಿ ಒಲೆಯೋದಿಲ್ಲ, ಹಾಗೆ ನಾರಾಯಣ ದೇವ್ರನ್ನು ಸಹ ನಾವು ನೆನೆಸಿ ಆಮೇಲೆ ಲಕ್ಷ್ಮೀ ದೇವರಿಗೆ ಪೂಜೆ ಮಾಡಬೇಕು. ಹಾಗಾಗಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ್ ಕ್ಲೇಶನಾಶ ಗೋವಿಂದಾಯ ನಮೋ ನಮಃ ಅಂತೇಳ್ಬಿಟ್ಟು ನೆನೆಸ್ಕೊಂಡು ಮುಂದೆ ಲಕ್ಷ್ಮೀ ಪೂಜೆನ ಮುಂದುವರಿಸಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಧ್ಯಾನಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಕೈ ಮುಗಿರಿ. ಕೈಯಲ್ಲಿ ಸ್ವಲ್ಪ ಅಕ್ಷತೆ ಕಾಳು ತಗೊಂಡು ಶ್ರೀ ಶ್ರಾವಣ ಲಕ್ಷ್ಮಿಯೇ ನಮಃ ಆಹ್ವಾನ ಅಕ್ಷತೆ ಸಮರ್ಪಯಾಮಿ ರತ್ನ ಸಿಂಹಾಸನಂ ಸಮರ್ಪಯಾಮಿ ಅಂತೇಳ್ಬಿಟ್ಟು 2 ಸರಿ ಅಕ್ಷತೆ ಕಾಳು ಹಾಗೆ ಒಂದು ಉದ್ಧರಣೆ ನೀರು ತೋರಿಸಿ ಲಕ್ಷ್ಮೀ ದೇವಿಗೆ ಒಂದು ಪ್ಲೇಟಿಗೆ ಬಿಡಿ. ಪಾದ್ಯಂ ಸಮರ್ಪಯಾಮಿ ಶ್ರೀ ಶ್ರಾವಣ ಲಕ್ಷ್ಮಿಯೇ ನಮಃ ಅಸ್ತೆ ಅರ್ಘ್ಯಂ ಸಮರ್ಪಯಾಮಿ ಅಂತೇಳ್ಬಿಟ್ಟು 2 ಸರಿ ಉದ್ಧರಣೆಯಿಂದ ನೀರು ಬಿಡಿ. ಹಾಗೆ ಆಚಮನಿಯಂ ಸಮರ್ಪಯಾಮಿ ಅಂದರೆ ಕುಡಿಯೋದಕ್ಕೆ ನೀರು ಅಂತೇಳ್ಬಿಟ್ಟು ಉದ್ಧರಣೆ ನೀರು ತೋರಿಸಿ ಮತ್ತೆ ಪ್ಲೇಟಿಗೆ ಬಿಡಿ. ನೀವು ಪಂಚಾಮೃತ ಜೋಡಿಸಿಟ್ಕೊಂಡಿದ್ರೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ, ಇಲ್ಲ ಬರೀ ನೀರೇ ಇಟ್ಕೊಂಡಿದ್ರೆ ನೀವು ಸ್ನಾನಂ ಸಮರ್ಪಯಾಮಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಸ್ನಾನಾನಂತರಂ ಆಚಮನಿಯಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಒಂದು ಉದ್ಧರಣೆ ನೀರು ಮತ್ತೆ ಬಿಡಿ. ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಗೆಜ್ಜೆ ವಸ್ತ್ರ ಏರಿಸಿ ಲಕ್ಷ್ಮಿಗೆ ಯಜ್ಞೋಪವೀತಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅಕ್ಷತೆ ಕಾಳು ಹಾಕಿ, ನಂತರ ಗಂಧಂ ಸಮರ್ಪಯಾಮಿ ಹರಿದ್ರಂ ಸಮರ್ಪಯಾಮಿ ಕುಂಕುಮಂ ಸಮರ್ಪಯಾಮಿ ಅಕ್ಷತೆಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಅಕ್ಷತೆಗಳನ್ನ ಸಮರ್ಪಣೆ ಮಾಡಿ ಲಕ್ಷ್ಮಿಗೆ. ಹಾಗೆ ಪುಷ್ಪಂ ಸಮರ್ಪಯಾಮಿ ನೀವೇನು ಪುಷ್ಪ ಇಟ್ಕೊಂಡಿರ್ತೀರೋ ಅಲಂಕಾರ ಮಾಡ್ಕೊಳ್ಳಿ. ನೀವು ಮಾಂಗಲ್ಯಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅಕ್ಷತೆ ಕಾಳು ಹಾಕಿ, ಆಮೇಲೆ ಆಭರಣಂ ಸಮರ್ಪಯಾಮಿ ಅಕ್ಷತೆ ಕಾಳು ಹಾಕಿ. ಇಲ್ಲಿ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಮಾಡಬಹುದು. ಹಾಗೆ ಕನಕದಾರ ಸ್ತೋತ್ರ ಸಹ ಹೇಳ್ಕೊಬೋದು, ತುಂಬ ಒಳ್ಳೆಯದು. ಶ್ರಾವಣ ಮಾಸದಲ್ಲಿ ಕನಕದಾರ ಸ್ತೋತ್ರ 21 ದಿನ
41 ದಿನ ಈ ರೀತಿ ಅಂದರೆ ಸ್ಟಾರ್ಟ್ ಮಾಡಿ 21 ದಿನ 41 ದಿನ ನೀವು ಮಾಡಿದ್ರೆ ತುಂಬ ಬದಲಾವಣೆ ಆಗುತ್ತೆ. ಕನಕದಾರ ಸ್ತೋತ್ರ ತುಂಬ ಶಕ್ತಿಯುತವಾದ ಸ್ತೋತ್ರ. ಸಾಧ್ಯವಾದರೆ ಹೇಳ್ಕೊಳ್ಳಿ. ಲಕ್ಷ್ಮಿ ಅಷ್ಟೋತ್ತರ ನಾನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ನೋಡಿಕೊಂಡು ನೀವು ಅರ್ಚನೆ ಮಾಡ್ಕೊಳ್ಳಿ. ಅರ್ಚನೆ ಮುಗಿದ್ಮೇಲೆ ಅಷ್ಟೋತ್ತರ ಆಗಲಿ ಕನಕದಾರ ಸ್ತೋತ್ರ ಆಗಲಿ ಹೇಳ್ಕೊಂಡಾದ್ಮೇಲೆ ಧೂಪಂ ಅಗ್ರಾಪಯಾಮಿ, ಧೂಪವನ್ನು ತೋರಿಸಿ, ದೀಪಂ ದರ್ಶಯಾಮಿ, ದೀಪನಂತರ ಶುದ್ಧ ಆಚಮನೆಂ ಸಮರ್ಪಯಾಮಿ ಅಂತ ಒಂದು ಉದ್ಧರಣೆಯಿಂದ ನೀರು ಬಿಡಿ. ಮತ್ತು ನೀವು ನೈವೇದ್ಯ, ನೀವೇನು ಜೋಡಿಸಿಟ್ಕೊಂಡಿರ್ತೀರ ನೈವೇದ್ಯ, ನೀವೇನು ಮಾಡಬೇಕು ಅಂದ್ಕೊಂಡಿರ್ತೀರ, ಅನ್ನ ಪಾಯಸ ಇಲ್ಲ ಸಜ್ಜಿಗೆ ಹಾಲು ಸಕ್ಕರೆ ಏನಾದರೂ ನೈವೇದ್ಯ ನಿಮಗೆ ಶಕ್ತಿ ಅನುಸಾರವಾಗಿ ನೈವೇದ್ಯ ಮಾಡಿ. ತದನಂತರ ನೈವೇದ್ಯ ಆದಮೇಲೆ ಮಧ್ಯ ಪಾನೀಯಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಉದ್ಧರಣೆಯಿಂದ ನೀರು ಬಿಡಿ. ಆಮೇಲೆ ತಾಂಬೂಲಂ ಸಮರ್ಪಯಾಮಿ ಅಂದರೆ ನೀವು ಎಲೆ ಅಡಿಕೆಯನ್ನು ಸಮರ್ಪಣೆ ಮಾಡಬೇಕು, ಲಕ್ಷ್ಮಿಗೆ ತುಂಬ ಒಳ್ಳೆಯದು. ತಾಂಬೂಲ ದಕ್ಷಿಣೆ ಸಮೇತ ಸಮರ್ಪಯಾಮಿ ಅಂತೇಳ್ಬಿಟ್ಟು ತಾಂಬೂಲ ದಕ್ಷಿಣೆ ದಕ್ಷಿಣೆ ತಾಂಬೂಲ ದಕ್ಷಿಣೆ ಇಲ್ಲದೆ ತಾಂಬೂಲ ಯಾರಿಗೂ ಕೊಡಬಾರ್ದು, ಹಾಗೆ ದೇವ್ರಿಗೂ ಸಹ ಕೊಡಬಾರ್ದು. ನಿಮ್ಮ ಹತ್ರ ₹1 ಇದ್ದರೂ ಸಹ ₹1 ಆಗಲಿ ದಕ್ಷಿಣೆ ಇಟ್ಟು ಸಮರ್ಪಣೆ ಮಾಡಿ. ಹಣ್ಣು ಇದ್ದರೆ ಸಹ ಹಣ್ಣು ಸಮರ್ಪಣೆ ಮಾಡಿ. ಮತ್ತು ನೀರಾಜನ ಮಾಡಿ. ನಿಮಗೆ ಯಾವುದು ಹಾಡು ಬರುತ್ತೋ ಹಾಡು ಹೇಳ್ಕೊಂಡು ನೀರಾಜನ ಆರತಿಯನ್ನು ಮಾಡಿ. ಕರ್ಪೂರದಿಂದಾದರೂ ಮಾಡಿ, ತುಪ್ಪದ ಬತ್ತಿಯಿಂದ ಆದರೂ ಆರತಿ ಮಾಡಿ. ಮತ್ತು ಮಂತ್ರ ಪುಷ್ಪಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಶ್ರೀ ಶ್ರಾವಣಲಕ್ಷ್ಮಿಯೇ ನಮಃ ಸುವರ್ಣ ದಿವ್ಯ ಮಂತ್ರ ಪುಷ್ಪಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಅಕ್ಷತೆಯನ್ನು ಸಮರ್ಪಣೆ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಅನ್ಯಥಾ ಶರಣಂ ನಾಸ್ತಿ ತ್ವಾಮೇವ ಶರಣಂ ಮಮ ತಸ್ಮತ ಕಾರುಣ್ಯ ಭಾವೇನ ರಕ್ಷಮಾಂ ಪರಮೇಶ್ವರ. ಪ್ರದಕ್ಷಿಣೆ ಹಾಕಿ. ಈಗ ಕೈಯಲ್ಲಿ ಸ್ವಲ್ಪ ಅಕ್ಷತೆ ತಗೊಳ್ಳಿ. ಛತ್ರ ಚಾಮರ ಗೀತ ನೃತ್ಯ ಆಂದೋಳಿಕ ಅಶ್ವಾರೋಹಣ ಗಜಾರೋಹಣ ಸಮಸ್ತ ರಾಜೋಪಚರಣಂ ಸಮರ್ಪಯಾಮಿ ಅಂತೇಳ್ಬಿಟ್ಟು ಅಕ್ಷತೆ ಕಾಳಾಕಿ. ಮತ್ತೆ ಅಕ್ಷತೆ ಕಾಳು ಸ್ವಲ್ಪ ತಗೊಂಡು ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರಿ ಯತ್ ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತುಮೆ ಅನಾಯ ಯಥಾಶಕ್ತಿ ಪೂಜಾಯ ಚ ಭಗವತಿ ಸರ್ವಾತ್ಮಿಕೆ ಶ್ರೀ ಶ್ರಾವಣಲಕ್ಷ್ಮಿಯೇ ದೇವತಾ ಸುಪ್ರಸನ್ನ ಸುಪ್ರೀತಾ ವರದಾ ಭವತ್ತು ಅಂತೇಳ್ಬಿಟ್ಟು ಅಕ್ಷತೆ ಕಾಳಾಕಿ. ಈಗ ದೇವಿಯನ್ನು ತೀರ್ಥ ಪ್ರಸಾದ ತಗೋಬೇಕಾದ್ರೆ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷಯಕರಂ ಲಕ್ಷ್ಮೀ ಪಾದೋದಕಂ ಪಾವನಂ ಶುಭಂ ಅಂತ ಹೇಳ್ಬಿಟ್ಟು ತೀರ್ಥ ಪ್ರಸಾದ ತಗೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಸರಳವಾಗಿ ತಿಳಿಸಿಕೊಟ್ಟಿದ್ದೀನಿ. ಎಲ್ಲರೂ ಶ್ರಾವಣ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳಿ. ಶ್ರಾವಣ ಮಾಸ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ಎಲ್ಲರೂ ಮಾಡ್ಕೊಳ್ಳಿ, ಲಕ್ಷ್ಮಿ ಅನುಗ್ರಹ ಪಡೆದುಕೊಳ್ಳಿ. ನಮಸ್ಕಾರ.